ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಭೀಮಾ ತೀರದ ಹಂತಕ ಧರ್ಮರಾಜ್ ಚರ್ಚ್ ಅಂಡ್ ಎನ್ಕೌಂಟರ್ ಪ್ರಕರಣದ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು. ಭೀಮಾ ತೀರದ ಹಂತಕ ಧರ್ಮರಾಜ್ ಚರ್ಚ್ ಅಂಡ್ ಎನ್ಕೌಂಟರ್ ಹಾಗೂ ಸಹೋದರನ ಗಂಗಾಧರ್ ಚರ್ಚ್ ನಿಗೂಢ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಆಗಿದೆ. ಆರೋಪಿ ಚರ್ಚನ್ ಸಿಪಿಐ ಮಲ್ಲಿಕಾರ್ಜುನ್ ಅಸೋಡೆ ಚಿಕ್ಕಪ್ಪನ ಮಗ ಸಂಗಪ್ಪ ಅಸೋಡೆ ಹಾಗೂ ವಿಶ್ವಜಿತ್ ಗಾಯಕ್ವಾಡ್ಗೆ ವಿಜಯಪುರ ಪ್ರಧಾನ ಸತ್ರ ಜಿಲ್ಲಾ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದೆ. ಭೀಮಾ ತೀರದ ಸಹೋದರರ ಹತ್ಯೆ ಪ್ರಕರಣದ ಆರೋಪಿ ಚರ್ಚನ್ ಸಿಪಿಐ ಅಸೋದೆಗೆ ಈ ಇಬ್ಬರು ಆಶ್ರಯ ನೀಡಿದ್ರು. ಇನ್ನು 1 ಲಕ್ಷ ರೂಪಾಯಿ ಶ್ಯೂರಿಟಿ ನೀಡಿ ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ. ಇನ್ನು ಆರೋಪಿತರ ಪರವಾಗಿ ವಕೀಲ ಸೈಯದ್ ಖಾದ್ರಿ ವಕಾಲತ್ ಮಾಡಿದ್ದಾರೆ. ಯಾಕಡೆ ನೋಡಬೇಕು. ಇಂದು ಬಿಜಾಪುರ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶ್ರೀ ಸದಾನಂದ ಎನ್ ನಾಯಕ್ ಸಾಹೇಬರು ಭೀಮಾ ತೀರದಲ್ಲಿ ನಡೆತಕ್ಕಂಥ ಎನ್ಕೌಂಟರ್ ಕೇಸ್ ಮತ್ತು ಗಂಗಾಧರ್ ಚರ್ಚಾನ್ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳಾದ ಶ್ರೀ ಸಂಗಪ್ಪ ಬಸಂತ ಅಸೋಡೆ ಮತ್ತು ವಿಶ್ವಜಿತ್ ಗಾಯಕ್ವಾಡ್ ಅನ್ನುವ ಇಬ್ಬರು ಆರೋಪಿ ಅಕ್ಯೂಸ್ ನಂಬರ್ 16 and 17 ಇವರಿಗೆ JMFC ಇಂಡಿ ಕೋರ್ಟ್ನಲ್ಲಿ ಅವರಿಗೆ ನಾವು ಬೇಲ್ ಅರ್ಜಿ ಹಾಕಿದ್ದೀವಿ. ಅಲ್ಲಿ ಮಾನ್ಯ JMFC ನ್ಯಾಯಾಲಯವು ಆ ಬೇಲ್ ಅರ್ಜಿಯನ್ನು ತಿರಸ್ಕರಿಸಿತ್ತು ಮತ್ತು ಅದರಂತೆ CID ಪೊಲೀಸರು ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿ ಅವ್ರ ಮೇಲೇನು ಅಕ್ಯೂಸ್ ನಂಬರ್ 16 and 17 ಅಂತ ನಮೂದು ಮಾಡಿ ಅವ್ರ ಮೇಲೆ 212 IPC and 216 IPC ರೆಡ್ ವಿತ್ 149 and 34 IPC ಕೆಳಗಡೆ ಅವ್ರ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ರು. ನಾವು ಬಿಜಾಪುರ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ನಲ್ಲಿ ಅವ್ರ ಜಾಮೀನು ಅರ್ಜಿ ಹಾಕಿದ್ದೀವಿ. ಆದರೆ ಕ್ರಿಮಿನಲ್ ಮಿಸ್ಲೇನಿಯಸ್ ನಂಬರ್ 1413 of 18, 14 of 18 ಈ ಪ್ರತ್ಯೇಕ 2 ಪ್ರಕರಣದಲ್ಲಿ ಪ್ರತ್ಯೇಕ 2 ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಅದರಲ್ಲಿ ಮಾನ್ಯ ನ್ಯಾಯಾಲಯ ಪ್ರಧಾನ ಸತ್ರ ನ್ಯಾಯಾಲಯ ನಮ್ಮ ವಾದವನ್ನು ಪುರಸ್ಕರಿಸಿ ಮತ್ತು ನಾವು ಹಾಜರುಪಡಿಸಿದ ದಾಖಲಾತಿಗಳನ್ನು ಅಂಗೀಕರಿಸಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದ ಇವತ್ತು ಆದೇಶ ಮಾಡಿದ್ದಾರೆ ಮಂಜೂರು ಮಾಡಿ. ಮತ್ತು ಮಾನ್ಯ ಡಿಸ್ಟಿಕ್ ಕೋರ್ಟ್ ಪ್ರಿನ್ಸಿಪಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಜಡ್ಜ್ ಅವರಿಗೆ 1 ಲಕ್ಷ ರೂಪಾಯಿ ಸಾಲ್ವೆಂಟ್ ಶ್ಯೂರಿಟಿ ಮತ್ತು ಮಾನ್ಯ ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಅವರು ಎಲ್ಲಿ ಹೊರಗಡೆ ಹೋಗತಕ್ಕದ್ದು ಅಲ್ಲ ಮತ್ತು ಎಲ್ಲಿ ಹೊರಗಡೆ ಅವರಿಗೆ ಹೋಗುವ ಅವಶ್ಯಕತೆ ಇದ್ದಲ್ಲಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಹೋಗಬೇಕು ಅಂತ ಮತ್ತು ಅಭಿಯೋಜನಾದ ಇದ್ದ ಸಾಕ್ಷಿ ಪುರಾವೆಗಳನ್ನು ನಾಶ ಮಾಡಬಾರ್ದು ಮತ್ತು ಸಾಕ್ಷಿಗಳಿಗೆ ಯಾವ ಥರದ್ದು ಥ್ರೆಟ್ನಿಂಗ್ ಮಾಡಬಾರ್ದು ಅಂತೇಳಿ ಕಂಡೀಷನ್ ವಿಧಿಸಿ ಅವ್ರ ಜಾಮೀನನ್ನು ಮಂಜೂರು ಮಾಡಿದ್ದದ. ಮತ್ತು ಈ ಜಾಮೀನು ಅರ್ಜಿ ಸಲುವಾಗಿ ನಾನು SS ಖಾದ್ರಿ ಆರೋಪಿ ಪರವಾಗಿ ವಕೀಲ ಇದ್ದೆ ಮತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ ಆದ ನಮ್ಮ ಶ್ರೀ SH ಲಗಳಿ ಅಡ್ವೊಕೇಟ್ ನಾವು ಮತ್ತು ನಮ್ಮ ಆಫೀಸ್ ಕಲೀಗ್ SR ಗುಡ್ದಿನ್ನಿ ನಮ್ಮ ಲಗಳಿ ಆ್ಯಂಡ್ ಅಸೋಸಿಯೇಟ್ಸ್ ವತಿಯಿಂದ ನಾವೇನದ ಆರೋಪಿ ಪರವಾಗಿ ವಾದವನ್ನು ಮುಂಡಿಸಿ ಇವತ್ತು ಅವರಿಗೆ ಬೇಲ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು SS ಖಾದ್ರಿ ಅಡ್ವೊಕೇಟ್. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.